ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಮ್ಮ ಏಕತೆಯಲ್ಲಿ ದೇವರ ಶಕ್ತಿ ಮತ್ತು ಮಹಿಮೆ ಇದೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1-4 ವಾಕ್ಯ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಟ್ಟಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಮೆನ್. ಶಕ್ತಿ ಎಂಬುದು ದೇವರಲ್ಲಿ ಕಂಡುಬರುವ ಅಲೌಕಿಕ ಸಾಮರ್ಥ್ಯವಾಗಿದೆ. ಮಹಿಮೆ ಆತನ ಪ್ರಸನ್ನತೆಯ ಸಾರವಾಗಿದೆ ಅಥವಾ ಅಸ್ತಿತ್ವವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಹೊಳಪು ಅಥವಾ ಮಹಿಮೆಯ ಮೂಲಭೂತ ಅರ್ಥವನ್ನು ಹೊಂದಿರುವ ಗ್ರೀಕ್ ಪದ ಡೋಕ್ಸಾ ಅನ್ನು ಭಾಷಾಂತರಿಸಲು ಮಹಿಮೆಯನ್ನು ಆಗಾಗ್ಗೆ ಬಳಸಲಾಗುತ್ತದೆ. ಇಬ್ರೂ ಭಾಷೆಯಲ್ಲಿ ಶಕ್ತಿ ಎಂದರೆ ಹಣ್ಣುಗಳನ್ನು ಉತ್ಪಾದಿಸುವಂಥ ಶಕ್ತಿ ಮತ್ತು ಸಾಮರ್ಥ್ಯ. ಗ್ರೀಕ್ ಭಾಷೆಯಲ್ಲಿ ಶಕ್ತಿ ಎಂದರೆ ಸ್ಫೋಟವನ್ನು ಉಂಟು ಮಾಡುವುದು. ನಾವು ಸರ್ವಶಕ್ತ ದೇವರಂತೆ ಬದುಕಬೇಕು, ಮಹಿಮೆಯ ಪಾಲಿಸಬೇಕು ಮತ್ತು ಸೇವೆ ಮಾಡಬೇಕು. ಆತನು ಹೇಳಿದ್ದ ಎಲ್ಲವನ್ನೂ ಆತನು ಮಾಡಲು ಶಕ್ತನು ಮತ್ತು ಆತನು ಮಾಡುತ್ತಾನೆ ಎಂದು ನಾವು ನಂಬಬೇಕು. ಏಕತೆಯಲ್ಲಿ ಮಹಿಮೆ ಮತ್ತು ಶಕ್ತಿ ಇದೆ ಎಂದು ಕರ್ತನಿಗೆ ತಿಳಿದಿದೆ. ಕ್ರಿಸ್ತನ ದೇಹವು ಸರಿಯಾದ ಉದ್ದೇಶಗಳೊಂದಿಗೆ ಅದರ ಅಂಗಗಳ ನಡುವೆ ಏಕತೆಯನ್ನು ಹೊಂದಬೇಕೆಂದು ಕರ್ತನು ಬಯಸುತ್ತಾನೆ. ನಾವು ದೇವರ ರಾಜ್ಯವನ್ನು ಕಟ್ಟಬೇಕು ಮತ್ತು ಆತನ ಹೆಸರಿಗೆ ಘನತೆ ಮತ್ತು ಮಹಿಮೆಯನ್ನು ತರಬೇಕು. ನಮ್ಮ ಏಕೈಕ ಉದ್ದೇಶ ಉಜ್ಜೀವನವಾಗಿದೆ. ಹಲ್ಲೆಲೂಯಾ. ದೇವರು ಆದಿಕಾಂಡ 11ನೇ ಅಧ್ಯಾಯ 5-6 ಸ್ವತಃ ಸಾಕ್ಷಿ ನುಡಿದಿದ್ದಾನೆ. ಮಾನವರು ಐಕ್ಯವಾಗಿದ್ದರೆ ಯಾವುದೂ ಅಸಾಧ್ಯವಲ್ಲ. ವಿಶೇಷವಾಗಿ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಾದ ನಾವು ಐಕ್ಯವಾಗಿರಲು ಏನು ತಡೆಯುತ್ತದೆ? ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವ ಯಾರಾದರೂ ಇತರ ವಿಶ್ವಾಸಿಗಳೊಂದಿಗೆ ಏಕತೆಯನ್ನು ಹೊಂದಿರಬೇಕು ಎಂಬುದು ಯೇಸುವಿನ ದೃಷ್ಟಿ. ವಾಸ್ತವವಾಗಿ ಯೋಹಾನ 17:21 ನಮ್ಮ ಐಕ್ಯತೆಯು ಇತರರು ಯೇಸುವಿನಲ್ಲಿ ನಂಬಿಕೆ ಇಡುವಂತೆ ಮಾಡುತ್ತದೆ ಎಂದು ಹೇಳುತ್ತದೆ. ದೇವರು ನಮಗೆ ತನ್ನ ಮಹಿಮೆಯನ್ನು ನೀಡುತ್ತಾನೆ, ಆದ್ದರಿಂದ ನಾವು ಏಕೀಕರಿಸಲ್ಪಡುತ್ತೇವೆ ಎಂದು ಯೋಹಾನ 17:22 ಹೇಳುತ್ತದೆ. ಮಹಿಮೆಯ 3 ರಾಜ್ಯಗಳಿವೆ: ಆಕಾಶ ಸಾಮ್ರಾಜ್ಯ, ಭೂಮಿಯ ಸಾಮ್ರಾಜ್ಯ ಮತ್ತು ಅಲೌಕಿಕ ಸಾಮ್ರಾಜ್ಯ. ನಾವು ಆನುವಂಶಿಕವಾಗಿ ಪಡೆಯುವ ಮಹಿಮೆಯು ನಮ್ಮ ಪರಿವರ್ತನೆಯ ಆಳವನ್ನು ಅವಲಂಬಿಸಿರುತ್ತದೆ. ಇದು ಕರ್ತನ ಆಜ್ಞೆಗಳಿಗೆ ನಮ್ಮ ವಿಧೇಯತೆಯಿಂದ ವ್ಯಕ್ತವಾಗುತ್ತದೆ. ನಾವು ಯಾವ ರೀತಿಯಲ್ಲಿ ಯೇಸುವಿನ ಸಾಕ್ಷಿಯನ್ನು ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಧೈರ್ಯಕ್ಕಾಗಿ ಪ್ರಾರ್ಥನೆ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 23-24 ಮತ್ತು 31ನೇ ವಾಕ್ಯ. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು: ಒಡೆಯನೇ, ಭೂಮಿಯಾಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.